ಎಲ್ಲರಿಗೂ ನಮಸ್ಕಾರ. ಗುರುದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ಅದೆಂತಹ ಪಾಪಗಳನ್ನ ನಾವು ಮಾಡಿರ್ಲಿ, ಅದೆಷ್ಟೇ ಪಾಪಗಳು ನಮ್ಮಲ್ಲಿದ್ರೂ ಕೂಡ ನಮ್ಮೆಲ್ಲ ದುರಿತಗಳು ಕೂಡ ನಾಶ ಆಗಿ ನಮ್ಮ ಇಷ್ಟಾರ್ಥ ನೆರವೇರುತ್ತೆ. ನಾವು ಎಷ್ಟೇ ಕ್ಲೇಮನ್ನು ತಂದುಕೊಂಡಿದ್ರು ಕೂಡ ನಮ್ಮಲ್ಲಿರ್ತಕ್ಕಂತಹ ಕ್ಲೇಶಗಳನ್ನ ಗುರು ಅಂತಕ್ಕಂಥವನು ಒಂದು ದೃಷ್ಟಿಯನ್ನ ಬಿಟ್ರೆ ಸಾಕು ನಮ್ಮ ಮೇಲೆ. ಆ ಗುರುವಿನ ದೃಷ್ಟಿಯ ಪ್ರಭಾವ ನಮ್ಮಲ್ಲಿರ್ತಕ್ಕಂತಹ ಅರಿಷಡ್ ವರ್ಗಗಳು ನಾಶ ಆಗಿ ನಾವು ಒಳ್ಳೆಯ ಸಜ್ಜನರಾಗ್ತೀವಿ ಅನ್ನೋದಿಕ್ಕೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ನಡೆದಂತಹ ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂತ ಈ ಘಟನೆ ಪ್ರತ್ಯಕ್ಷ ಸಾಕ್ಷಿ ಆಗತ್ತೆ. ಗುರು ದರ್ಶನ ಮಾತ್ರದಿಂದಲೇ ಕಂಡ್ರಪ್ಪೆ ಮುಚ್ಚಿ ಬಿಡುವಷ್ಟರಲ್ಲೇ ಜನ್ಮ ಜನ್ಮಾಂತರದ ಸಂಚಿತ ಪಾಪ ಕರ್ಮಗಳು ಕಳೆಯುತ್ತೆ ಅನ್ನೋದಿಕ್ಕೆ ಈ ಘಟನೆ ನಮಗೆ ಸಾಕ್ಷಿಯಾಗಿ ಸಿಗುತ್ತೆ. ಅದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ತಮಿಳುನಾಡಿನಲ್ಲಿ ವಿಜಯಯಾತ್ರೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭ. ಗುರುಗಳು ಮಧುರೆಯ ಬಳಿ ಇದ್ದಂತಹ ಉತ್ತಂಗುಡಿ ಅನ್ನುವಂತಹ ಒಂದು ಜಾಗದಲ್ಲಿ ಬಿಡಾರವನ್ನ ಮಾಡಿರ್ತಾರೆ. ಅಲ್ಲಿ ಮಧುರೆ ನಗರದ ಆ ವಕೀಲರಾಗಿರ್ತಕ್ಕಂಥ ಶ್ರೀ ವೆಂಕಟರಾಮ ಅಯ್ಯರ್ ಎನ್ನುವಂತಹ ಒಬ್ಬ ವಕೀಲರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಭಕ್ತರಾಗಿರ್ತಾರೆ, ಸಾತ್ವಿಕರಾಗಿರ್ತಾರೆ. ಅವರು ಗುರುಗಳ ದರ್ಶನವನ್ನ ಮಾಡಬೇಕು ಅಂತೇಳಿ ದರ್ಶನಕ್ಕೆ ಹೊರಡ್ಲಿಕ್ಕೆ ಸಿದ್ಧರಾಗಿ ಮನೆಯಿಂದ ಹೊರಕ್ಕೆ ಬರ್ತಾರೆ. ಮನೆಯಿಂದ ಹೊರಕ್ಕೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಗೆಳೆಯರಾಗಿರ್ತಕ್ಕಂತಹ ಮಂತ್ರೇಶ್ವರ ಶರ್ಮಾ ಎನ್ನುವಂಥವ್ರು ಇವ್ರ ಮನೆಗೆ ಅವರು ಕೂಡ ಬರ್ತಾ ಇರ್ತಾರೆ. ಅವರನ್ನ ಕಂಡು ಅಯ್ಯರ್ ಅವರು ಕೇಳ್ತಾರೆ, ನಾನು ಗುರುಗಳ ದರ್ಶನವನ್ನ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ, ನೀನು ಕೂಡ ಗುರುವಿನ ದರ್ಶನವನ್ನ ಮಾಡ್ಲಿಕ್ಕೆ ಬಾ ಅಂತೇಳಿ ಮಂತ್ರೇಶ್ವರ ಶರ್ಮಾ ಅವರನ್ನ ಅಯ್ಯರ್ ಅವರು ಕರೀತಾರೆ. ಆಗ ಶರ್ಮಾ ಅವರು ಹೇಳ್ತಾರೆ, ಅವರು ದೇವರನ್ನ ಗುರುಗಳ ಮೇಲೆ ಅವರಿಗೆ ಭಕ್ತಿ ಇರೋದಿಲ್ಲ, ಅವರು ನಾಸ್ತಿಕರಾಗಿರ್ತಾರೆ. ಅಂದ್ರೆ ಅವರಲ್ಲಿ ಯಾವ ವಿಧವಾಗಿರ್ತಕ್ಕಂತ ಭಕ್ತಿ ಇರೋದಿಲ್ಲ. ಜೊತೆಗೆ ಈ ಎಲ್ಲವೂ ಕೂಡ ಇದೊಂದು ಮೌಢ್ಯ, ಇವೆಲ್ಲವೂ ಕೂಡ ಸನ್ಯಾಸಿ ಎನ್ನುವಂಥದ್ದೇ ಒಂದು ವ್ಯಾಪಾರ ಇದು ಎನ್ನುವಂತಹ ಭಾವನೆಯನ್ನ ಇಟ್ಕೊಂಡಿದ್ದಂತಹ ವ್ಯಕ್ತಿ ಯಾರು? ಮಂತ್ರೇಶ್ವರ ಶರ್ಮಾ ಅವರು. ಅವ್ರು ಹೇಳ್ತಾರೆ, ಮಂತ್ರೇಶ್ವರ ಶರ್ಮಾ ಅವರು, ನನಗೆ ಈ ಸಾಧುಗಳನ್ನ ಕಂಡರೆ, ಸನ್ಯಾಸಿಗಳನ್ನ ಕಂಡರೆ ಸ್ವಲ್ಪವೂ ಕೂಡ ನನಗೆ ಅವರ ಮೇಲೆ ಭಕ್ತಿ ಇಲ್ಲ, ನನಗೆ ಅವರ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಅಯ್ಯರ್ ಅವರು ಹೇಳ್ತಾರೆ, ನೋಡಪ್ಪ, ಇವರು ಎಲ್ಲರಂತೆ ಸಾಮಾನ್ಯ ಸನ್ಯಾಸಿಗಳಲ್ಲ, ನೀನು ಒಂದು ಸಾರಿ ಬಂದು ನೋಡು, ಒಂದು ಸಾರಿ ಅವರ ದರ್ಶನವನ್ನ ಮಾಡಪ್ಪ, ಅವ್ರನ್ನ ನೋಡಿ ಆಮೇಲೆ ನೀನ್ ಬೇಕಾದ್ರೆ ಜಡ್ಜ್ ಮಾಡು. ಅವ್ರನ್ನ ನೋಡ್ಲಿಕ್ ಮೊದಲೇ, ಅವರ ದರ್ಶನವನ್ನ ಮಾಡ್ಲಿಕ್ ಮೊದಲೇ ಎಲ್ಲರಂಗೆ ಇವ್ರವೇ ಅಂತೇಳಿ ನೀನು ವಾದ ಮಾಡಬೇಡಪ್ಪ ಅಂತೇಳಿ ಅಯ್ಯರ್ ಅವರು ಅವರನ್ನ ಕರೀತಾರೆ, ಮತ್ತೆ ಮತ್ತೆ ಬಲವಂತ ಮಾಡಿ ಮಂತ್ರೇಶ್ವರ ಶರ್ಮಾ ಅವರನ್ನ. ಆದ್ರೂ ಕೂಡ ಅವ್ರೆಷ್ಟೇ ಬಲವಂತ ಮಾಡಿದ್ರು ಕೂಡ ಮಂತ್ರೇಶ್ವರ ಶರ್ಮಾ ಅವರು ಒಪ್ಪೋದೇ ಇಲ್ಲ. ಆದ್ರೆ ಅಯ್ಯರ್ ಅವರು ಅಷ್ಟಕ್ಕೆ ಬಿಡದೆ ಬಲವಂತವನ್ನ ಮಾಡಿ, ನಾನು ಒಬ್ಬನೇ ಹೋಗ್ತಾ ಇದ್ದೇನೆ, ಹಂಗಾಗಿ ಇಷ್ಟ ಇಲ್ಲದಿದ್ರೂ ಕೂಡ ಕಡೇ ಪಕ್ಷ ಸುಮ್ಮನೆ ಆದ್ರೂ ಕೂಡ ನನ್ನ ಜೊತೆಗೆ ಬಂದು ನೀನು ಸುಮ್ಮನೆ ಹೊರಗಡೆ ಆದ್ರೂ ಕೂಡ ನಿಂತ್ಕೋ, ಗುರುವಿನ ದರ್ಶನವನ್ನ ಮಾಡ್ಲಿಕ್ಕೆ ಗುರುವಿನ ನಿವಾಸದ ಒಳಗಡೆ ಬರ್ಲೇ ಹೋದ್ರು ಕೂಡ ಗುರುವಿನ ನಿವಾಸದ ಹೊರಗಡೆಯೇ ನೀನು ನಿಂತ್ಕೋ ಅಂತೇಳಿ ಬಲವಂತವನ್ನ ಮಾಡ್ತಾರೆ. ಆಗ ಶರ್ಮಾ ಅವರು ಕೆಲವು ಷರತ್ತುಗಳನ್ನ ಹಾಕ್ತಾರೆ. ಏನು ಷರತ್ತು ಅಂದ್ರೆ, ನಾನು ನಿನ್ನ ಹಾಗೆ ನಾನು ಪಂಚೆ ಶಲ್ಯವನ್ನ ನಾನು ವೇರ್ ಮಾಡೋದಿಲ್ಲ. ಅದಕ್ಕೆ ಅಯ್ಯರ್ ಅವರು ಆಯ್ತಪ್ಪ ಅಂತಾರೆ. ಆಮೇಲೆ ಮತ್ತೆ ಇನ್ನೊಂದು ಷರತ್ತನ್ನ ಹೇಳ್ತಾರೆ, ನಾನು ಗುರುಗಳು ಬಂದಾಗ ಗುರುಗಳಿಗೆ ನಾನು ನಮಸ್ಕಾರ ಮಾಡೋದಿಲ್ಲ, ನನ್ನ ತಲೆಯನ್ನ ತಗ್ಸೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಅಯ್ಯರ್ ಅವರು ಆಯ್ತಪ್ಪ, ನೀನು ಹಾಗೆ ಮಾಡು ಅಂತೇಳಿ ಹೇಳ್ತಾರೆ. ಅಯ್ಯರ್ ಅವರು ಎಲ್ಲ ಅವರ ಕಂಡೀಷನ್ಸ್ ಗಳಿಗೆ ಒಪ್ಪಿಗೆಯನ್ನ ಕೊಟ್ಟು ಅವರನ್ನ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ದರ್ಶನವನ್ನ ಮಾಡ್ಲಿಕ್ಕೆ ಕರ್ಕೊಂಡೋಗ್ತಾರೆ. ಇಬ್ಬರೂ ಕೂಡ ಗುರುಗಳು ಇದ್ದಂತಹ ಸಭಾಂಗಣಕ್ಕೆ ಬರ್ತಾರೆ. ಅಲ್ಲಿ ಆಗ್ಲೇ
ಅನೇಕ ಜನ ಭಕ್ತರು ಗುರುದೇವರ ದರ್ಶನಕ್ಕಾಗಿ ಕಾದು ಕುಳಿತಿರ್ತಾರೆ. ಪಾಶ್ಚಾತ್ಯ ಉಡುಪಿನಲ್ಲಿದ್ದಂತಹ ಶರ್ಮಾ ಅವರು ಒಳಗೆ ಬಾರದೆ ಬಾಗಿಲ ಹಿಂದೆಯೇ ನಿಂತು ಇಲ್ಲಿ ಏನ್ ತಮಾಷೆ ನಡಿಬಹುದು ಅಂತ ನೋಡ್ತಾ ಇರ್ತಾರೆ. ಅವ್ರ ಮನ್ಸಲ್ಲಿ ಅನ್ಕೋತಾರೆ, ಎಂತೆಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಿದಾರಲ್ಲ ಗುರುವಿನ ದರ್ಶನವನ್ನ ಮಾಡ್ಲಿಕ್ಕೆ, ಇವ್ರಿಗೇನು ಬುದ್ಧಿ ಬೇಡವಾ? ಅಷ್ಟೊಂದು ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಇವ್ರಿಗೇನು ಸಾಮಾನ್ಯ ಜ್ಞಾನ ಬೇಡವಾ? ಯಾಕೆ ಈ ರೀತಿ ಮೌಢ್ಯಕ್ಕೆ ಒಳಗಾಗ್ತಾರೆ, ಇವೆಲ್ಲವನ್ನ ಮಾಡ್ತಾರೆ ಅಂತ ತಾವೇ ಮನಸ್ಸಿನಲ್ಲಿ ಏನೇನೋ ಯೋಚನೆಯನ್ನ ಮಾಡ್ಕೊಂಡು ಗುಣುಕ್ತಾ ಇರ್ತಾರೆ. ಗುರುಗಳು ಸಭಾಂಗಣವನ್ನ ಪ್ರವೇಶ ಮಾಡ್ತಾ ಇದ್ದಂತೆ ಅಲ್ಲಿ ಸಭಾಂಗಣದಲ್ಲಿ ಇದ್ದಂತಹ ಎಲ್ಲ ಭಕ್ತರು ಎದ್ದು ನಿಂತು ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತಾರೆ. ಬಾಗಿಲ ಹಿಂದೆ ಇದ್ದಂತಹ ಶರ್ಮಾರವರಿಗೆ ಗುರುದೇವರ ಬೆನ್ನು ಭಾಗ ಮಾತ್ರವೇ ಕಾಣಿಸ್ತಾ ಇರುತ್ತೆ. ಭಕ್ತಾದಿಗಳು ಒಬ್ಬೊಬ್ಬರಾಗಿ ಗುರುಗಳ ದರ್ಶನವನ್ನ ಪಡೆದು ಹಿಂದಿರುಗ್ತಾರೆ. ಸಭಿಕರತ್ತ ಮುಖವನ್ನ ಮಾಡಿ ನಿಂತಿದ್ದ ಗುರುಗಳು ಒಂದು ಸಾರಿ ಹಿಂದಕ್ಕೆ ತಿರುಗ್ತಾರೆ. ಹಿಂದೆ ನಿಂತಿದ್ದವರು ಯಾರಾದ್ರೂ ನಮಸ್ಕಾರವನ್ನ ಮಾಡಿದ್ರೆ ಅದನ್ನ ಸ್ವೀಕಾರ ಮಾಡಬೇಕು ಅಂತೇಳಿ ಒಂದೊಂದು ಸಾರಿ ಗುರುಗಳು ಹಿಂದೆ ತಿರುಗಿ ನೋಡ್ತಕ್ಕಂಥದ್ದು ಗುರುಗಳ ಸ್ವಭಾವ ಆಗಿರುತ್ತೆ. ಆಗ ಗುರುಗಳ ಬೆನ್ನ ಹಿಂದೆ ನಿಂತಿದ್ದಂತಹ ಶರ್ಮಾರವರ ಗುರುಗಳು ಒಂದು ಸಾರಿ ದೃಷ್ಟಿ ಇಟ್ಟು ನೋಡ್ತಾರೆ. ಅಷ್ಟೇ ಕ್ಷಣ ಮಾತ್ರದಲ್ಲಿ ಶರ್ಮಾರವರಲ್ಲಿ ಇದ್ದಂತಹ ಜಂಬ, ಪ್ರತಿಷ್ಠೆ, ಅಹಂಕಾರ ಎಲ್ಲವೂ ಕೂಡ ತಮಗೆ ಅರಿಯದಂತೆ ಕರಗಿ ಹೋಗುತ್ತೆ. ಶರ್ಮಾರವರ ಕಣ್ಣಿನಲ್ಲಿ ಧಾರಾಕಾರ ನೀರು ಸುರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಪಶ್ಚಾತ್ತಾಪದಿಂದ ಗುರುಗಳ ಪವಿತ್ರ ಚರಣಗಳಲ್ಲಿ ಶರಣಾಗಿ ಹೋಗ್ತಾರೆ ಶರ್ಮಾರವರು. ಆಗ ಗುರುಗಳು ಶರ್ಮಾರವರನ್ನ ಮೃದು ಧ್ವನಿಯಲ್ಲಿ, ಒಬ್ಬ ಮಗು ತನ್ನ ತಾಯಿ ಬಳಿಗೆ ಬಂದಾಗ ತಾಯಿ ಯಾವ ರೀತಿಯಲ್ಲಿ ಆ ಮಗುವನ್ನ ಸಮಾಧಾನ ಮಾಡ್ತಾಳೆ, ಆ ಮಗುವನ್ನ ಯಾವ ರೀತಿ ಸಾಂತ್ವನ ಮಾಡ್ತಾಳೆ, ಆ ಭಾವದಲ್ಲಿ, ಆ ಧ್ವನಿಯಲ್ಲಿ ಗುರುಗಳು ಶರ್ಮಾರವರಿಗೆ ಹೇಳ್ತಾರೆ, ನಾಳೆ ನನ್ನ ದರ್ಶನಕ್ಕೆ ನೀನು ಬಾ ಅಂತೇಳಿ ಗುರುಗಳು ಶರ್ಮಾರವರಿಗೆ ಹೇಳಿ ತಮ್ಮ ಬಿಡಾರಕ್ಕೆ ಹೊರಟೋಗ್ತಾರೆ. ಶರ್ಮಾರವರು ಅಲ್ಲಿಂದ ತಮ್ಮ ಮನೆಗೆ ವಾಪಸ್ ಆಗ್ತಾರೆ. ಆ ರಾತ್ರಿ ಎಲ್ಲ ಅಲ್ಲಿ ಕಳೆದಂತಹ ಆ ಗುರುಗಳ ಸಾನ್ನಿಧ್ಯದಲ್ಲಿ ಕಳೆದಂತಹ ಸಮಯ, ಆ ಗುರು ದರ್ಶನ, ಇವಿಷ್ಟೇ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ. ಒಂದು ರೀತಿ ಬೆಳಕಿನ ಒಂದು ಜ್ವಾಲೆ ಅವ್ರ ರೀತಿಯಲ್ಲಿ ಏನೋ ಒಂದು ರೀತಿ ವಿದ್ಯುತ್ ಶಕ್ತಿ ಅವರ ದೇಹದಲ್ಲಿ ಹರಿದಂತೆ ಸಂಚಲನ ಮಾಡೋ ರೀತಿಯಲ್ಲಿ ಅವರಿಗೆ ಅನಿಸ್ತಾ ಇರುತ್ತೆ ಮಂತ್ರೇಶ್ವರ ಶರ್ಮಾ ಅವರಿಗೆ. ಇದೇ ಭಾವದಲ್ಲಿ ರಾತ್ರಿಯನ್ನ ಕಳೆದಂತಹ ಮಂತ್ರೇಶ್ವರ ಶರ್ಮಾ ಅವರು ಬೆಳಗಿನ ಜಾವದಲ್ಲಿ ಮಧುರೆಗೆ ನಡ್ಕೊಂಡೇ ಹೋಗ್ತಾರೆ. ಶುಚಿಯಾಗಿ ನಮ್ಮ ಪಂಚೆ ಮತ್ತು ನಮ್ಮ ಏನಿದೆ ನಮ್ಮ ಭಾರತದ ಉಡುಪೇನಿದೆ ಆ ಉಡುಪನ್ನ ಧರಿಸಿ ಶುಚಿಯಾಗಿ ಎಷ್ಟೋ ದಿನಗಳ ಹಿಂದೆ ತೆಗೆದು ಹಾಕಿದಂತಹ ಜನಿವಾರವನ್ನ ಮತ್ತೆ ಧರಿಸ್ಕೊಂಡು ಸಂಜೆ ಮಧುರೆಗೆ ಬಂದಾಗ ಸಂಪೂರ್ಣವಾಗಿ ಬದಲಾಗಿ ವೈದಿಕ ಸಂಪ್ರದಾಯದಂತೆ ಇರ್ತಾರೆ ಅವರು. ಗುರುಗಳ ಆಶೀರ್ವಾದವನ್ನ ಪಡೆದಂತಹ ಶರ್ಮಾರವರು ಗುರುಗಳ ದರ್ಶನ ಆದ್ಮೇಲೆ ಗುರುಗಳ ಪರಮ ಶಿಷ್ಯರಾಗ್ತಾರೆ. ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಇಲ್ಲದೆ ನನಗೆ ಬೇರೆ ದೈವ ಇಲ್ಲ ಎನ್ನುವಷ್ಟರ ಮಟ್ಟಕ್ಕೆ ಅವರು ಬದಲಾಗಿ ಹೋಗಿರ್ತಾರೆ. ಗುರುಗಳ ಆ ಒಂದು ದೃಷ್ಟಿ, ಕೇವಲ ದೃಷ್ಟಿ ಮಾತ್ರದಿಂದಲೇ ಶರ್ಮಾರವರನ್ನ ಸಂಪೂರ್ಣವಾಗಿ ಬದಲಾಯಿಸಿ ಧಾರ್ಮಿಕರಾಗಿರುವಂತೆ ಮಾಡಿರ್ತಾರೆ ಎನ್ನುವಂಥದ್ದು ನಮ್ಗೆ ಗುರುಗಳ ವಿಜಯ ಯಾತ್ರೆಯಿಂದ ನಮ್ಗೆ ತಿಳಿದು ಬರುತ್ತೆ. ಇದೊಂದು ತಮಿಳುನಾಡಿನ ವಿಜಯ ಯಾತ್ರೆಯಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ ಇದಾಗಿದ್ದು ನಾವು ದಾಖಲೆಯಲ್ಲಿ ನಾವು ನೋಡ್ಬೋದು. ಹಂಗಾಗಿ ಶಾಸ್ತ್ರಗಳು ಹೇಳುತ್ತೆ, ಗುರು ಮಹಿಮಾ ಅಪಾರ ಕರುಣ ಗುರು ಮಹಿಮಾ ಅಂತ. ಹಂಗಾಗಿ ಗುರುವಿನ ಒಂದು ದೃಷ್ಟಿ ಬಿದ್ರೆ ಸಾಕು. ನಾವು ಗುರುಗಳ ಬಳಿ ಹೋದಾಗ ನನಗೆ ಅದು ಕೊಡು, ನನಗೆ ಇದು ಕೊಡು ಅಂತ ನಾವೇನು ಕೇಳ್ಬೇಕಾಗಿಲ್ಲ. ನಾವು ಅವರಿಗೆ ಶರಣಾಗತರಾದ್ರೆ ಸಾಕು,
ಆ ಶರಣಾಗತದಲ್ಲಿ ನಾವು ಗುರುವಿನ ಪಾದಕ್ಕೆ ನಮ್ಮೆಲ್ಲವನ್ನು ಗುರುವಿಗೆ ಸಮರ್ಪಣೆ ಮಾಡಿದ್ರೆ ನಮ್ಮೆಲ್ಲ ಕ್ಲೇಶಗಳನ್ನ, ನಮ್ಮೆಲ್ಲ ದುಃಖಗಳನ್ನ ಗುರು ನಾಶ ಮಾಡ್ತಾನೆ. ನಾಶ ಮಾಡಿ ನಮಗೆ ಸನ್ಮಾರ್ಗವನ್ನ ತೋರ್ತಾನೆ ಎನ್ನುವುದಕ್ಕೆ ಈ ವಿಡಿಯೋ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ನಾನು ಕೊನೆ ಮಾಡ್ತಾ ಇದ್ದೇನೆ.